ನಮಸ್ತೆ ಎಲ್ರಿಗೂ. ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಫಸ್ಟ್ ಆಫ್ ಆಲು ಇದು ನನ್ನ ಇನ್ಸ್ಟಾ ಪೇಜು. ಸೊ ಇನ್ಸ್ಟಾ ಪೇಜ್ಗೆ ಹೋಗಿ ನನ್ನನ್ನು ಫಾಲೋ ಮಾಡಿ. ನಿಮ್ಗೆ ಯಾವುದು ರಿಯಾಕ್ಷನ್ಸ್ ವಿಡಿಯೋಸ್ಗಳು ಬೇಕು ಅಥವಾ ಈ ವಿಡಿಯೋಗೆ ನನ್ನ ರಿಯಾಕ್ಷನ್ಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋ ಅಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ಈ ಇನ್ಸ್ಟಾಗೆ ಮೆಸೇಜ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಆದಷ್ಟು ನಾನು ಟ್ರೈ ಮಾಡ್ತೀನಿ. ನನ್ನ ರಿಯಾಕ್ಷನ್ ಏನಿರತ್ತೆ ನಾನು ಅದನ್ನು ಕೊಡ್ತೀನಿ. ಸೊ ಮತ್ತೆ ಖುಷಿ ಆಗತ್ತೆ. ಒಂಚೂರು ಅಟ್ಲೀಸ್ಟ್ ರೆಗ್ಯುಲರ್ ಆಗಾದರೂ ಟಚ್ಚಲ್ಲಿ ಇರ್ತೀವಿ ಅಂತ. ಸೊ ಕಳ್ಸೋದನ್ನ ಒಂಚೂರು ರಿಯಾಕ್ಷನ್ಸ್ ವಿಡಿಯೋಸ್ಗಳು ಮಾಡಂಗೆ ಕಳಿಸ್ರಿ. ಆಮೇಲೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ನೋಡಿದ್ದೀವಿ, ಆಮೇಲೆ ನಾವು ಇನ್ಸ್ಟಾ ಯೂಸ್ ಮಾಡ್ತಾ ಇರ್ತೀವಲ್ಲ, ಸೊ ನಮಗೂ ಗೊತ್ತು ಸ್ವಲ್ಪ. ಸೊ ಪರವಾಗಿಲ್ಲ. ಗಂಟ್ಲಾಗ ಕೆಟ್ಟೋಗ್ಬಿಡೈತೆ ಗುರು. ವೆದರು ಸೈಕ್ಲೋನ್ ಬಂದಂಗೆ ಐತೆ ಮೈಸೂರಲ್ಲಿ. ಸೊ ಯಾಕೋ ಗಂಟ್ಲೆಲ್ಲ ಎಕ್ಕೊಟ್ಟೋಗ್ಬಿಟ್ಟೈತೆ. ಸೊ ಪರವಾಗಿಲ್ಲ, ಬರ್ರಿ ವಿಡಿಯೋಗೆ ಹೋಗೋಣ. ತಿಕ್ಕ ಉರಿಸ್ಬೇಕು ಅಂತಂದರೆ ಹುಡುಗರು ಜೊತೆ ಹೋದಾಗ ಅಥವಾ ಇಲ್ಲ ಕೆಲವು ಟೈಮಲ್ಲಿ ಇರಿಟೇಷನ್ ಆಗುತ್ತೆ. ಟ್ರಾಫಿಕಲ್ಲೆಲ್ಲರೂ ನಿಂತಿದ್ದಾಗ ಗೊತ್ತು ಸಿಗ್ನಲ್ ಐತೆ, ಸಿಗ್ನಲ್ ಸುಮ್ಮನೆ ಯಾರೋ ನೋಡಿತಾನೆ ಇದ್ರೆ ತಿಕ್ಕ ಉರಿಸ್ಬೇಕು ಅಂತಲೇ ಕೆಲವ್ರು ಮಾಡಿದಾಗ ನಮಗೆ ಖಂಡಿತವಾಗ್ಲೂ ತಿಕ್ಕ ಉರಿದಾಗ ರಿಯಾಕ್ಷನ್ಸ್ ಬೇರೆ ಥರನೇ ಬರ್ತದೆ ಅಲ್ವ. ಸೊ ಪಾಪ ಫ್ರೆಂಡ್ಸ್ ಇರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಹಂಗೆ ಮಾತಾಡೋರೆ. ಪರವಾಗಿಲ್ಲ. ಇದ್ದಾಗ ಹೇಳ್ತಿದ್ರು ಸ್ಕೂಲಲ್ಲಿ 10th ಮಾರ್ಕ್ಸ್ ಕಾರ್ಡೇ ತುಂಬ ಇಂಪಾರ್ಟೆಂಟ್ ಅಂತ. ಆದರೆ ನನ್ನ ಲೈಫಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಬಿಟ್ರೆ ಬೇರೆ ಏನು ಯೂಸೇ ಆಗ್ತಿಲ್ಲ. ಸತ್ಯ. ಆ್ಯಕ್ಚುಲಾಗಿ ನಮ್ಗೆ 10th ಹೇಳ್ಕೊಟ್ಟಿದ್ದೆ ಆಗಲಿ ಏನೇ ಆಗಲಿ ಅದು ನಮ್ಗೆ ಫ್ಯೂಚರ್ ಮುಂದಕ್ಕೆ ಯಾವುದೂ ಬರಲಿಲ್ಲ. ಸೊ 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಇವಾಗ ಹೆಂಗಾಗ್ಬಿಡೈತೆ ಅಂದರೆ ಯಾವ ಬ್ಯಾಂಕಿಗೆ ಹೋದ್ರು ಎಲ್ಲ ಒಂದು ಸತಿ ಒಂದರಲ್ಲಿ ಏನಾದರೂ ಮಾಡಿ ಇಟ್ಟಿರ್ತೀವಿ ಅಂದರೆ ಇನ್ನೊಂದ್ರಲ್ಲಿ ನೀಟಾಗಿ ಗೊತ್ತಾಗೋಯ್ತದೆ ಇದಿಷ್ಟು ಚರಿತ್ರೆ ಒಂದು ಹಿಂಗೈತೆ ಅಂತ. ಸೊ ಮೋದಿಜಿ ಅವ್ರದ್ದು ತಲೆ ಇದೆಯಲ್ಲ, ತಲೆ ಎಕ್ಸ್ಟ್ರಾರ್ಡಿನರಿ ತಲೆ. ಏಯ್ ಬೇವರ್ಸಿ, ಕರೆಕ್ಟ್ ಆಗಿ ಮಾತಾಡು. ಮಾಮೂನ್ ಏನು ಏನು ಅಮ್ಮ ಮೇಲೆ ಯಾಕೆ ಹೋಗ್ತಾ ಇದೀಯಾ? ನಾನಿದ್ದೀನಲ್ಲ, ನನ್ ಬಗ್ಗೆ ಮಾತಾಡು. ಸರ್ ಡೋಂಟ್ ಫೈಟ್ ಸರ್, ಪ್ಲೀಸ್ ಸ್ಟಾಪ್ ಫೈಟಿಂಗ್ ಸರ್. ಬಿಡಿ ಸರ್, ಇವತ್ತು ಆಗ್ಬಿಡ್ತೀನಿ ಅವ್ನ. ಅಲ್ಲಿ ಕಾಲ ಬೈಸಿ ನಾವು ಗುಲಾಬ್ ತೊಳ್ಳೆ ರೈಟ್ ತೆರಿ ಕಮ್ ವಿ ವಿಲ್ ಗೋ ಟು ದ ಪೊಲೀಸ್ ಸ್ಟೇಷನ್. ಏಯ್ ಬಾರೋ ಬೇವರ್ಸಿ ಬಾ. ಮಾಮೂನ್ ವಾಯ್ಸ್ ನಾವು. ಏಯ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಮಸ್ತಾಗಿ ಕೊಟ್ಟವ್ರ ಗುರು. ಚೆನ್ನಾಗೈತೆ. ಬೆಂಗಳೂರು ಟ್ರಾಫಿಕ್ ಸಿಗ್ನಲ್ ಇದು ಸೇಮು ಹಿಂಗೇನೆ. ಬ್ಯಾಕ್ ಗ್ರೌಂಡ್ ವಾಯ್ಸ್ಗಳನ್ನ ಕೊಟ್ರೆ ಮಜಾನೂ ಇರುತ್ತೆ ಗುರು. ಅದು ಬ್ಯಾಕ್ ಗ್ರೌಂಡ್ ವಾಯ್ಸಲ್ಲಿ ಧ್ವನಿ ಬರೋದು ಮಜಾ, ಆ ಧ್ವನಿ ಅನುಕರಣೆ ಅಂತ ಇರುತ್ತೆ. ಸೊ ವಾಯ್ಸ್ಗಳಲ್ಲಿ ಕೆಲವ್ರನ್ನ ನಗಿಸ್ತೀವಿ ಅನ್ನೋ ಒಂದು ಕೇಪಬಿಲಿಟಿ ಇರೋರು ಮಸ್ತಾಗಿ ಮಾಡೋರು ಮಾತ್ರ. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿತ್ತು. ಜರ್ಮನ್ ಸಪಾಡ್ ಐತಲ್ಲ, ಅದು ಒಂದ್ ಹೆಣ್ಣು 3 ಗಂಡಾಗಿತ್ತು. ಒಂದ್ ಹೆಣ್ಣು 1 ಗಂಡು ಹಿಡ್ಕೊಂಡೋದ್ರು. ಈಗ ತಿರ್ಗಾ ಕ್ರಾಸಿಂಗ್ ಮಾಡ್ಬೇಕು. ಅದಕ್ಕೆ ನೀನ್ ಹತ್ತುತ್ತೀಯ ಅದಕ್ಕೆ ಅಂತ ಕೇಳ್ತಿದೀವಿ. ಅಯ್ಯೋ ದೇವ. ದೊಡ್ಡಬಳ್ಳಾಪುರ ನರಸಿಂಹರಾಜು ವಿಡಿಯೋ ಅಂತೂ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದು ಇವಾಗ ಅವ್ರದ್ದು ಯಾವುದೋ ಒಂದು 4-5 ಚಾನೆಲ್ಗಳೈತೆ. ಅದು ಯಾರ್ಯಾರು ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ 1 ಅವರ್ 2 ಅವರ್ ಥರ ವಿಡಿಯೋನ ಎಡಿಟ್ ಮಾಡೋದ್ರ ಜೊತೆಗೆ ಸಿಂಕ್ ಮಾಡಿ ಬಿಡ್ತಾನೆ ಇರ್ತಾರೆ ಹಳೆ ವಿಡಿಯೋಸ್ಗಳನ್ನ. ಅವ್ರ ಚಾನಲ್ ಏನೈತೆ ಅದೇ ವಿಡಿಯೋಸ್ಗಳನ್ನ ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಇಲ್ಲ ಅಂದರೂ 1 ಅವರ್ದು ಖಂಡಿತವಾಗ್ಲೂ ಕೇಳ್ತೀನಿ ಅದನ್ನ. ನನಗೆ ಎಷ್ಟು ನಗು ಬರುತ್ತೆ ಅಂದರೆ ಅವ್ರು ಎಕ್ಸ್ಪೆಷಲಿ ಅವ್ರು ಹೇಳ್ತಾ ಗೊತ್ತಾ, ಓಯ್ ನನಗೆ ಅದು ಒಂಥರ ಸೈಕೋ ಅಂದ್ಕೊಂಡ್ರೆ ನನಗೆ ತುಂಬ ಇಷ್ಟ ಅದು. ಈಗ ನನಗೆ ನನ್ನ ಪ್ರಕಾರ ಈಗ ಟ್ರೆಂಡು ಅಂದರೆ ಈಗೊಂದು ಕಳೆದ ಅದು ಮಾಂಗಲ್ಯ ಓನ್ ಕಿರಿಸ್ತಾರಲ್ಲ, ಅದು ಟ್ರೆಂಡಿಗೆ ಬಂದ ಮೇಲೆ ನೆಕ್ಸ್ಟ್ ಅವ್ರದ್ದು ಇದಾಗಿದ್ದು ಅನ್ಕೊತೀನಿ. ಬಟ್ ಆದರೆ ನನಗೆ ಅದಕ್ಕೂ ಮುಂಚೆಯಿಂದನೂ ನಾನು ಕೇಳ್ತಾ ಇದ್ದೆ. ನನಗೆ ಏನು ಇಷ್ಟ ಅಂತಂದರೆ ನಮ್ಮ ಈಗಿನ ಯಾರು ನಾವೆಲ್ಲ ನಮ್ಮ ಟ್ರೋಲ್ ಪೇಜಸ್ಗಳಲ್ಲೆಲ್ಲ ಯಾರು ಅವರೇ. ಸೊ ಅವರೆಲ್ಲ ಇವ್ರಗಳ ವೀಡಿಯೋಸ್ಗಳನ್ನ ತೆಗೆದು ಮಸ್ತ್ ಎಡಿಟ್ ಮಾಡ್ಬೋದು. ನಂಗೆ ಕೆಲವು ಟೈಮಲ್ಲಿ ಅದನ್ನು ಯೋಚನೆ ಮಾಡಿದ್ದೀನಿ ನಾನು, ಇದನ್ನು ಹಾಕಿದ್ರೆ ಮಾತ್ರ ಮಸ್ತಾಗಿರ್ತದೆ ಅಂತ. ಸೊ ಟ್ರೈ ಮಾಡಿ ಎಲ್ಲರೂ. ಇನ್ನು ಯಾವ್ದಾದ್ರು ರೀಲ್ಸ್ಗಳು ಬಂದರೆ ಯಾಕೆಲ್ಲ ನಾನು ಒಂದು 2-3 ರೀಲ್ಸ್ಗಳು ನೋಡಿದೆ ಅವ್ರದ್ದು ಇದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟರು ಅದು. ಸೊ ನಂಗೆ ಇಷ್ಟ ಆಯ್ತು ಅದು.
ಸೊ ನೋಡ್ರಿ ಅದನ್ನು. KSRTC ಬಸ್ ಒಳಗಡೆ ಕೂತಿರೋ ಎಲ್ಲ ಜನರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ ಕಡೆಯಿಂದ ನಮ್ದು ಬೆಲೆಯೋ ಕಾರು ಬಗ್ ನೋಡಿ. ನಾವು ಹುಡುಗರು ಎಲ್ಲ ಹೋದಾಗ ಸೇಮ್ ನಾವೇನೇನಂದ್ರೆ ನಮ್ದು ನನ್ನ ಗೆಳೆಯನ ಹತ್ರ ಒಂದು ಸ್ಪೀಕರ್ ಐತೆ, ಅಮೆಝಾನ್ ಇಂದ ತಗೊಂಡಿದ್ದು ಒಂದು ಚಿಕ್ಕ ಸ್ಪೀಕರ್ ಐತೆ. ಅದನ್ನೆಲ್ಲ ನಾವು ಗಾಡೀಲಿ ಹಾಕೊಂಡು ಒಂದು 4-5 ಜನ 4-5 ಗಾಡೀಲಿ ಹೋಗ್ಬೇಕಾದ್ರೆ ಸ್ಪೀಕರ್ನ ಹಾಕೊಂಡು ಸಾಂಗ್ ಹಾಕೊಂಡು ಫುಲ್ಲು ರೋಡುದ್ದಕ್ಕೂ ಆಡ್ಕೊಂಡು ಕುಣಿದಾಡ್ಕೊಂಡೆಲ್ಲ ಹೋಗಿದ್ದೀವಿ. ಹಿಂಗೆ ಹುಡುಗರು ಬೆಟಾಲಿ ಜೊತೆ ಇದ್ದಾಗ ನಿಜವಾಗ್ಲೂ ಫ್ರೆಂಡ್ಶಿಪ್ಪಲ್ಲಿ ಹುಡುಗರುಗಳ ಜೊತೆ ಇದ್ದಾಗ ನಾವು ಮನ್ಸು ಬಿಚ್ಚು ನಗುವಷ್ಟು ನಾನು ನನ್ನ ಪರ್ಸ್ನಲ್ಲು. ಯಾಕೆಂದರೆ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳಾಗಲಿ, ನಮ್ಮ ವೈಯಕ್ತಿಕ ವಿಚಾರಗಳಾಗಲಿ ಏನೇನೋ ತಲೆಯಲ್ಲಿಟ್ಟಾಗ ಅದು ಗೆಳೆಯರ ಜೊತೆ ಸೇರಿದಾಗ ಮಾತ್ರ ಅವ್ರೇನೋ ಒಂದು ತಮಾಷೆ ಮಾಡಿದಾಗ ನಾವು ನಗ್ತೀವಲ್ಲ, ಮನಸ್ಪೂರ್ವಕವಾಗಿ ನಗ್ತೀವಿ. 2 ಗಲ್ಲ ನೋವು ಬಂದ್ಬಿಡ್ಬೇಕು ಆ ಮಟ್ಟ ನಗ್ತೀವಿ. ಅದೇನಂದರೆ ನಮ್ಗೆ ಅವ್ರ ಮೇಲಿರೋ ಒಂದು ಅಟ್ಯಾಚ್ಮೆಂಟ್, ನಮ್ಗೆ ಅಟ್ಯಾಚ್ಮೆಂಟೇ ಒಂಥರ. ಸುಮ್ಮನೆ ಫ್ರೆಂಡ್ಸು ಅಂದ ತಕ್ಷಣ ಎಲ್ಲ ಥರದಲ್ಲೂ ಅವರೇ. ಆದರೆ ಕೆಲವು ಫ್ರೆಂಡ್ಸ್ಗಳು ಪರ್ಸ್ನಲಿ ಅವ್ರ ಜೊತೆ ಇದ್ದಾಗ ನೆಮ್ಮದಿ ಅನಿಸುತ್ತೆ ಸ್ವಲ್ಪ ಸೀರಿಯಸ್ ಆಗಿ. ಬಟ್ ನೀವು ಎಂಜಾಯ್ ಮಾಡೋಕ್ಕೆ ಹೋದರೆ ದಯವಿಟ್ಟು ಎಂಜಾಯ್ ಮಾಡಿ, ಪರ್ಸ್ನಲಾಗಿ ಯಾವುದು ತೊಗೊಳಕ್ಕೆ ಹೋಗ್ಬೇಡ್ರಿ. ಅವ್ರ ಜೊತೆ ಇದ್ದಾಗಲೇ ನಮಗೊಂದು ಸ್ವಲ್ಪ ನಗು ಅನ್ನೋದಿರುತ್ತೆ, ನಗ್ತೀವಿ ನಾವು. ಆಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ತಿಕ್ಕಿ ಇಟ್ಕೆಬಿಡು ಆಯ್ತಾ. ಸುಮ್ನೆ ಇರಕ. ಈ ವಿಡಿಯೋ ಆ್ಯಕ್ಚುಲಿ ನಾನು ನೋಡಿದೆ. ಈ ವಿಡಿಯೋ ಏನಂದರೆ ಹಿಂಗೆ ಮಾಡ್ಕೊಂಬಿಟ್ಟು ಹಿಡ್ಕೊಂಬಿಡು ಅಂತ. ಅದೋ ಇವ್ರದ್ದು ವಿಡಿಯೋಸ್ ನೋಡಿದೆ ನಾನು ಅದನ್ನ. ಬಟ್ ಆದರೆ ಇದಕ್ಕೆ JCBಗೂ ಬಿಡ್ದಂಗೆ ಮಾಡೋರೆಲ್ಲ ಸೂಪರ್. ನೆಕ್ಸ್ಟ್ ನಮ್ಮನೆಯಿಂದ ಮೋಟರ್ ಬ್ಲಾಗರ್ ಇವನೇ, ಮಿಸ್ಟರ್ ಜಿಮ್ಮಿ ಲಾಕ್ಸ್. ಇವನು ಬಾಯಿಗೆ ನನ್ ಹುಚ್ಚ ಹುಯ್ಯ ಲೋಪಡ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು, ವಜಗ್ ನನ್ ಮಗ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ರದ್ದು ಆಡಿಯೋನೇ. ಸೊ ಆದ್ರೂ ಸಖತ್ತಾಗೈತೆ ಬ್ರೋ. ಕರ್ಕೋ ಬ್ರೋ, ಜಿಮ್ಮಿ ಬ್ಲಾಗ್ಸ್ ಕರ್ಕೋ ಬ್ರೋ. ನೋಡ್ತಾರೆ, ಅವ್ರದ್ದು ಒಂದು ಟ್ರೆಂಡ್ ಆಗೋಯ್ತತೆ, ಓಡತ್ತೆ. ಚಾರ್ಲಿ ತರ ಇವರು ನೆಕ್ಸ್ಟ್ ಜಿಮ್ಮಿ. ಜಾಸ್ತಿ ಸುಳ್ಳು ಹೇಳೋದು ಹುಡುಗಿರು ಅಂತ ಹೇಳೋದು. ಇವಾಗ ನಾವು ಯಾರ ಪ್ರಪೋಸ್ ಮಾಡ್ತಾರೆ, ಇಲ್ಲ ಅಂದ್ರೆ ನಮ್ಗೆ ಇಷ್ಟ ಇದ್ದವ್ರು ಯಾರು ಪ್ರಪೋಸ್ ಮಾಡಿದ್ರೆ ಏನಾರ ಕೇಳಿದ್ರೆ ನಮ್ಗೆ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳ್ತೀವಿ. ಪರವಾಗಿಲ್ಲ ಗುರು, ಹೆಣ್ಮಕ್ಳು ಅವಾಗ ಸತ್ಯ ನುಡಿತಾರೆ. ಇನ್ನೇನು ಹೇಳಲ್ಲ, ಸತ್ಯ ನುಡಿತಾರೆ. ಸೊ ನಿಮ್ಗೇನಾದ್ರೂ ಈ ಪೇಜ್ಗಳು ಅಂದರೆ ಈ ಇದನ್ನದ ಇನ್ಸ್ಟಾ ಯಾರ್ದು ರೀಲ್ಸ್ಗಳು ಹಾಕ್ತಾ ಇರ್ತೀನಿ, ದಯವಿಟ್ಟು ನಿಮ್ಗೆ ಯಾರ್ದಾದ್ರು ಇಷ್ಟ ಆದರೆ ರೀಲ್ಸ್ಗಳು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಫಾಲೋ ಮಾಡಿ. ಆ ಥರ ವ್ಲಾಗ್ಸ್ಗಳು ಅವ್ರದ್ರಲ್ಲಿ ನಾನು ನೋಡಿದ್ದೀನಿ ಅಂದರೆ ಖಂಡಿತವಾಗ್ಲೂ ಅದು ಮುಂಚೆ ಇನ್ನೂ ಚೆನ್ನಾಗಿ ಬಿಟ್ಟಿರ್ತಾರೆ. ಸೊ ನಾನು ಜಾಸ್ತಿ ನೋಡೋಕ್ಕೋಗಲ್ಲ, ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಆ ವೀಡಿಯೋಸ್ಗಳು ನನಗೆ ಚೆನ್ನಾಗಿರೋದನ್ನು ಪರ್ಸ್ನಲಿ ಎತ್ತಿಡ್ಕೊತೀನಿ, ಅಂದರೆ ಶೇರ್ ಮಾಡ್ಕೊತೀನಿ. ಅದು ಬಿಟ್ಟರೆ ನಾನು ಪ್ರೊಫೈಲೆಲ್ಲ ಹೋಗ್ಬಿಟ್ಟು ಪ್ರೊಫೈಲೊಳಗೆಲ್ಲ ಚೆಕ್ ಮಾಡಿರಲ್ಲ. ಸೊ ನಿಮ್ಗೆ ಯಾರಾದರೂ ಇಷ್ಟ ಆದರೆ ಹೋಗ್ಬಿಟ್ಟು ಅವ್ರ ಪ್ರೊಫೈಲ್ನ ಫಾಲೋ ಮಾಡಿ. ಮಜಾ, ಯಾರಪ್ಪನ ಮನೆ ಆಸ್ತಿ ಗುರು, ನಗು ನಗ್ತಾನೆ ಇರಿ. ನಮ್ಮ ಶತ್ರುವಿನ ದಂಡು ನಿಂತಿದೆ. ಈ ದಂಡನ್ನು ದಂಡೆ ಜಗಳ ಮಾಡ್ಕೊಂತೈತೆ. ಗ್ಯಾಂಗ್ವರ್ ನಮ್ಮನ್ನ ನಿಮ್ಮಮ್ಮನ್ ಈಗಲೇ ನೋಡು ಮಾತಾಡ್ರಿ, ಜಾಸ್ತಿ ಮಾತಾಡಕ್ಕಾಗಲ್ಲ. ಇದ್ ನೋಡು, ನಮ್ಮ ಲುಕ್ ಅದು ಏನ ಲುಕ್ ಇಳ್ಸ ಕಣ್ಗುಡ್ಡೆ ಕೆಳಿಕೆ. ನಮ್ಮನ್ ಕಡಿತದ ಸುಳೆ ಮಗನ ನಿನ್ಗೆ. ನಿನ್ನ ಅಕ್ಕ ನಿನ್ ಸವಾಸಕ್ ಬಂದಿದ್ದೀನ ನಿಮ್ಮ ಅಮ್ಮನ್ನ ಆಯ್ಕೆಯ. ಅಯ್ಯೋ ಕರ್ಮ ಗುರು, ಕರ್ಮ ಚೆನ್ನಾಗೈತೆ. ರಾತ್ರಿ ಕುಡಿದ್ರದಿಲ್ದೇ ಆಯ್ತಾ? ಕುಡಿದ್ಬಿಡ್ತಾರೆ ತಲೆ ತಿಂತಾರೆ. ಬಿಟ್ಟಿದ್ ಕುಡಿದ್ಬಿಟ್ಟವನು, ತಾಯಿನ ಹಾಕಿ ನೋಡು ಕುಡಿದು ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಅಯ್ಯೋ ದೇವಾ, ಪೀಸ್ಫುಲ್ ಗುರು. ನರಸಿಂಹರಾಜು ವಿಡಿಯೋಸ್ಗಳನ್ನ ನೋಡ್ ನಕ್ಕಿ ಖಂಡಿತವಾಗ್ಲೂ ಯೂಸ್ ಮಾಡಿದ್ರೆ ಮಸ್ತಾಗಿರುತ್ತೆ. ಗೊತ್ತಿಲ್ಲ ಅದೇನು ಇಶ್ಯೂಸ್ ಆಗುತ್ತೋ, ಆಮೇಲೆ ಬ್ಯಾಡ್ ವರ್ಡ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅವನ ಅಕ್ಕ ನಂಬಾದ್ಮೇಲೆ ತಡ್ಕೊಳ್ಳಲ್ಲ, ಬೇರೆ ಥರ ವರ್ಡ್ಗಳು ಬರ್ತಾ ಇರುತ್ತೆ. ಸೊ ಚೆನ್ನಾಗೈತೆ ವಿಡಿಯೋಸ್ಗಳು.
ನನ್ನ ಪ್ರಭು ಶ್ರೀರಾಮನ್ ಸನ್ನಿಧಿ ನನಗೆ ಸಮೀಪ ಆಗತೈತಿ, ಹಂಗಂತೂ ನನ್ನ ಆರೋಗ್ಯ ಒಳಗೆ ಏರ್ಪೇರು ಭಾಳ ಆಗತ್ತವ. ಆಗಲೇ ಡಾಕ್ಟ್ರೇ ತೋರಿಸಿದೆ, ಅವರು ಸ್ವಲ್ಪ ದಿವಸ ನಿನಗೆ ರೆಸ್ಟ್ ಬೇಕಾ, ಕಾಲು ಭಾಳ ಇದೆ ನೀನು ರೆಸ್ಟ್ ಬೇಕು ನಿನಗೆ ಅಂತಂದ್ರೆ ರೆಸ್ಟ್ ಅಂತೂ ಮಾಡೋಕ್ಕಾಗಲ್ಲ ನಾನು. ಯಾಕಂತಂದ್ರೆ ನಾನು ಪ್ರಭು ಶ್ರೀರಾಮನ್ ಸನ್ನಿಧಿಗೆ ಹೋಗ್ಬೇಕು, ಮತ್ತೆ ಲೇಟ್ ಆಕೈತಿ. ಎಲ್ಲಾರು ಗೊತ್ತಿದ್ದಂಗೆ ಪ್ರಭು ಶ್ರೀರಾಮಂದ ಉದ್ಘಾಟನೆ ಜನವರಿ 22 ಐತಿ. ಅಷ್ಟರೊಳಗೆ ನಾನು ಹೋಗ್ಬೇಕು. ಅದ್ರ ಸಲುವಾಗಿ ನೀವೇನು ನನಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ತೀರಿ, ಅದೊಂದು ನನ್ನ ಶಕ್ತಿ ಇದ್ದಂಗೆ, ಒಂದು ಪ್ರೋತ್ಸಾಹ ಇದ್ದಂಗೆ. ಸೊ ಯಾರ್ಯಾರು ನನಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕ್ತೀರಿ ಅವ್ರಿಗೆ ನಾನು ಪ್ರಭು ಶ್ರೀರಾಮನ ದರ್ಶನ ಮಾಡಿಸ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹುಬ್ಳಿ ಟು ಅಯೋಧ್ಯ. ಇಲ್ಲ, ನಾನು ಆ್ಯಕ್ಚುಲಿ ಈ ವಿಡಿಯೋನ ಪರ್ಸ್ನಲಿ ನಾನೇ ಎತ್ಕೊಂಡಿದ್ದೆ. ಸೊ ಏನಕ್ಕೆ ಅಂದರೆ ಹುಬ್ಳಿ ಟು ಅಯೋಧ್ಯ ಅಂದರೆ 1800 ಕಿಲೋಮೀಟ್ರು ವ್ಯಕ್ತಿ ನಡೀತವನೆ ಅಂದರೆ ಆಲ್ ದ ಬೆಸ್ಟ್. ನನಗೆ ಆಲ್ರೆಡಿ ಈ ಜನವರಿ 22ನೇ ತಾರೀಕು ಉದ್ಘಾಟನೆ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಐತೆ, ಸೊ ಉದ್ಘಾಟನೆ ಮಾಡ್ತವ್ರೆ. ನನಗೆ ತುಂಬ ಇರಿಮೆ ಅನ್ಸುತ್ತೆ ಗುರು, ಕೆಲವು ವಿಚಾರಗಳು ನಮ್ಗೆ ಇರಿಮೆ ಅನಿಸುತ್ತೆ. ಗುಡ್ಸ್ ಅಬೌಟ್ ಬ್ರೋ, ಬಟ್ ರಿಲ್ಯಾಕ್ಸ್ ಮಾಡಿ, ಅಥವಾ ನಿಮ್ಗೊಂದು ಎನರ್ಜಿ ಸಿಗುತ್ತೆ ಅಂದರೆ ಅದು ಜನಗಳು ಕೊಡೋ ಪ್ರೋತ್ಸಾಹ ನಿಮಗೆ. ನನಗೆ ಗೊತ್ತು, ಯಾಕೆ ಅಂದರೆ ಒಬ್ಬ ಯೂಟ್ಯೂಬರ್ ಆಗಿ ಅಥವಾ ನಾನೊಬ್ಬ ಜನಗಳ ಮಧ್ಯೆ ನಾವು ಬರ್ತಿರೋದ್ರಿಂದ ನಾವು ಕೆಲವು ವೀಡಿಯೋಸ್ಗಳಿಗೆ ಪಡ್ತಾ ಇರ್ತಾರೆ ಶ್ರಮ. ಸೊ ಅದು ಶ್ರಮ ಪಡ್ತಾ ಇರೋರು ಗೊತ್ತಿರುತ್ತೆ. ಸೊ ಶ್ರಮ ಪಡೋರು ಶ್ರಮ ವೇಸ್ಟ್ ಆಗಬಾರ್ದು ಅಂದರೆ ನಮ್ಮಂಥ ಸ್ವಲ್ಪ ಜನಗಳು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಸೊ ಪ್ರೋತ್ಸಾಹ ಕೊಡಿ ಎಲ್ರಿಗೂ. ಇವತ್ತಿಗೆ ಇಷ್ಟು ವೀಡಿಯೋಸ್ ಸಾಕು, ಜಾಸ್ತಿ ಲೆಂತ್ ವೀಡಿಯೋಸ್ಗಳು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ಖುಷಿಯಾಗಿರ್ತೀರಾ ಅಂತ ನಾನು ಅನ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಆಲ್ಮೋಸ್ಟ್ ಆಲ್ ವ್ಲಾಗ್ ಮಾಡೋಕ್ಕೆ ಸಿಗ್ತೀನಿ. ಮಚ್ ಲವ್ ಬ್ರೋ, ವ್ಲಾಗ್ ಮಾಡೋಕ್ಕೆ ಸಿಗ್ತೀನಿ.